ದೇವರು ನಮ್ಮ ಜೀವನದಲ್ಲಿ ಇದ್ದಾನ ಅನ್ನೋದು ನಿಜವಾದ ಪ್ರಶ್ನೆಯಲ್ಲ. ನಾವು ನಮ್ಮ ಜೀವನದಲ್ಲಿ ದೇವರಿಗೆ ಎಷ್ಟು ಜಾಗ ನೀಡಿದ್ದೀವಿ ಅನ್ನೋದು ನಿಜವಾದ ಪ್ರಶ್ನೆ. ಇಂತಹ ಪ್ರಶ್ನೆಗೆ ಉತ್ತರಿಸುವಂತಿದೆ ಇವತ್ತಿನ ಈ ವಚನ. ಹಾಗಾದ್ರೆ ಅದು ಯಾವುದು? ಇದೆಲ್ಲವನ್ನು ತಿಳ್ಕೊಳ್ಳೋ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಕ್ಷತಾ ಅಮರ್. ಅಂತರಂಗ ವರ್ಸಸ್ ಬಹಿರಂಗ ಸೀರೀಸ್ನ 5ನೇ ವಚನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗಾದ್ರೆ ಇವತ್ತಿನ ಆ ವಚನವನ್ನ ನೋಡುವ ಸಮಯ. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹೂ ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನೂ ತುಂಬಿ. ಎಂತಹ ಅದ್ಭುತವಾದ ವಚನ. ವಚನದಲ್ಲಿ ನಾಮಾಮೃತ ತುಂಬಿ, ನಾನಾಡುವ ಪ್ರತಿಯೊಂದು ಮಾತುಗಳಲ್ಲೂ ಕೂಡ ಅಮೃತಕ್ಕೆ ಸಮನಾದಂತಹ ನಿಮ್ಮ ನಾಮ ಜಪವೇ ತುಂಬಿರಲಿ. ನಾನಾಡುವ ಪ್ರತಿಯೊಂದು ಮಾತುಗಳು ಕೂಡ ಅಷ್ಟೇ ಸಿಹಿಯಾಗಿರಲಿ, ಇನ್ನೊಬ್ಬರಿಗೆ ಅವು ನೋವನ್ನುಂಟು ಮಾಡದಿರಲಿ. ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ನನ್ನ ದೃಷ್ಟಿಗೆ ಸದಾ ಒಳ್ಳೆಯದೇ ಕಾಣುವಂಥದ್ದಾಗಲಿ, ನಾನು ಕಾಣುವಂತಹ ಪ್ರತಿಯೊಂದು ಚರಾಚರ ವಸ್ತುಗಳಲ್ಲೂ ಕೂಡ ಅವು ನಿಮ್ಮನ್ನೇ ಜ್ಞಾಪಿಸುವಂತೆ ಇರಲಿ. ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ನನ್ನ ಕಿವಿಗೆ ಸದಾ ಕೇಳಿಸುವುದು ಸತ್ಯದ ಮಾತುಗಳಾಗಿರಲಿ. ನಾನೇನೆಲ್ಲವನ್ನೂ ಕೇಳಿಸಿಕೊಳ್ತೇನೋ ಅವೆಲ್ಲವೂ ಕೂಡ ನನಗೆ ನಿಮ್ಮ ಕೀರ್ತಿಯಂತೆ ಕೇಳಿಸ್ಲಿ. ಮನದಲ್ಲಿ ನಿಮ್ಮ ನೆನಹು ತುಂಬಿ, ಈ ಮನಸ್ಸಿನಲ್ಲಿ, ಮಂಗಕ್ಕೆ ಹೋಲಿಸುವಂತಹ ಈ ಮನಸ್ಸು ಸದಾ ಅತ್ತಿತ್ತ ಓಡಾಡುವ ಈ ಮನಸ್ಸಿಗೆ ಅಥವಾ ಈ ಮನಸ್ಸಿನಲ್ಲಿ ಸದಾ ನಿಮ್ಮ ನೆನಹು ಅಥವಾ ನಿಮ್ಮ ನೆನಪಿನಲ್ಲೇ ಇರುವಂಥದ್ದಾಗಲಿ. ಈ ಮನಸ್ಸು ಒಂದು ಸ್ಥಳದಲ್ಲಿ ಕೇಂದ್ರೀಕರಿಸುವಂತೆ ಈ ಮನಸ್ಸಿಗೆ ನೀವು ದಾರಿಯನ್ನ ತೋರಿಸಿ. ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನೂ ತುಂಬಿ. ಇಷ್ಟೆಲ್ಲ ಆದ ಮೇಲೆ ನಾನು ನನ್ನ ಅಹಂಕಾರವನ್ನ ಬಿಟ್ಟು ನಿಮ್ಮ ಚರಣ ಕಮಲದಲ್ಲಿ ನನ್ನನ್ನೇ ನಾನು ನಿಮಗೆ ಸಮರ್ಪಿಸಿಕೊಳ್ತೀನಿ. ಪ್ರತಿ ಕ್ಷಣವೂ ನಾನು ಚಿಕ್ಕ ಮಗುವಿನಂತೆ ಮತ್ತೆ ಹೊಸದನ್ನ ಕಲಿಯುವಂತಹ ವ್ಯಕ್ತಿತ್ವವನ್ನ ಹೊಂದುತ್ತೀನಿ ಅಂತ ಹೇಳ್ತಾರೆ. ಈ ವಚನವನ್ನ ಇನ್ನೊಂದು ಅರ್ಥದಲ್ಲಿ ನೋಡೋದಾದ್ರೆ, ನಮ್ಮ ಮನಸ್ಸಿನಲ್ಲಿ ಏನು ತುಂಬಿರುತ್ತದೆಯೋ ಅದೇ ನಾವು ಆಗ್ತೀವಿ. ಹಾಗಾಗಿ ನಾವು ಲೈಫಲ್ಲಿ ಇಟ್ಕೊಂಡಿರುವಂತಹ ಒಂದು ಗುರಿಯನ್ನ ತಲುಪಬೇಕು ಅಂತ ಆದ್ರೆ ಅದರ ಕುರಿತಾಗಿ ನಾವು ಸದಾ ಮನಸ್ಸಿನಲ್ಲಿ ಮನನ ಮಾಡ್ತಾ ಇರಬೇಕು. ಮತ್ತೆ ನಮ್ಮ ದೃಷ್ಟಿಯನ್ನು ಕೂಡ ಅದರ ರಿಲೇಟೆಡ್ ವಿಚಾರಗಳತ್ತ ಹರಿಸಿದಾಗ, ಅದರ ಕುರಿತಾದಂತಹ ಮಾಹಿತಿಗಳನ್ನ ಪದೇ ಪದೇ ಕೇಳ್ತಾ ಇದ್ದಾಗ, ಮತ್ತೆ ನಮ್ಮ ಮಾತುಗಳಲ್ಲೂ ಕೂಡ ಅದನ್ನ ಪದೇ ಪದೇ ವ್ಯಕ್ತಪಡಿಸಿದಾಗ, ಅಷ್ಟೇ ಅಲ್ಲ, ಸಂಪೂರ್ಣವಾಗಿ ನಮ್ಮನ್ನು ನಾವು ಆ ಗುರಿಗೆ ಸಮರ್ಪಿಸಿಕೊಂಡಾಗ, ಅಹಂಕಾರವನ್ನು ಬಿಟ್ಟು ನಿಂತಾಗ ಖಂಡಿತವಾಗ್ಲೂ ನಾವು ಅಂದುಕೊಂಡಿರುವಂತಹ ಆ ಗುರಿಯನ್ನ ನಾವು ಸೇರಿಯೇ ಸೇರ್ತೀವಿ. ಇದಾಗಿತ್ತು ಇವತ್ತಿನ ವಚನದ ಸಾರಾಂಶ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಮತ್ತಷ್ಟು ವಚನಗಳ ಭಾವಾರ್ಥವನ್ನು ತಿಳಿದುಕೊಳ್ಳಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಹೋಗಿ ಬರೋದಾ? ಥ್ಯಾಂಕ್ ಯು ಸೋ ಮಚ್.